Hello, my dear friends. Welcome back to my channel Easy English with ಸುವರ್ಣ. ಆತ್ಮೀಯ ವೀಕ್ಷಕ ಬಂಧುಗಳೇ, ಇಂದಿನ ವಿಡಿಯೋದಲ್ಲಿ ನಾವು ದಿನನಿತ್ಯ ಬಳಸುವಂಥ ಅತಿ ಪ್ರಮುಖ ಕನ್ನಡ ವಾಕ್ಯಗಳನ್ನು ಇಂಗ್ಲೀಷ್ನಲ್ಲಿ ಆ ವಾಕ್ಯಗಳನ್ನು ಹೇಗೆ ಹೇಳುವಂಥದ್ದು ಎಂಬುದನ್ನು ತಿಳಿಯೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ತಾವು ಸಬ್ಸ್ಕ್ರೈಬರ್ ಆಗದೇ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಾವು ಅಪ್ಲೋಡ್ ಮಾಡುವಂಥ ಎಲ್ಲ ವಿಡಿಯೋಗಳನ್ನು ತಾವು ನೋಡ್ಬೋದು. ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ, ನಂತರ ಆಲ್ ಎಂಬುದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹೀಗೆ ಮಾಡೋದ್ರ ಮೂಲಕ ನಮ್ಮ ಎಲ್ಲ ವಿಡಿಯೋಗಳನ್ನು ನೀವು ನೋಡ್ಬೋದು. ಬನ್ನಿ ವಿಡಿಯೋವನ್ನು ಪ್ರಾರಂಭ ಮಾಡೋಣ. If you had asked me before, I would have told you. If you had asked me before, I would have told you. ಇದೇ ವಾಕ್ಯವನ್ನು ಇದೇ ಅರ್ಥ ಬರೋ ಥರ ಬೇರೆ ಥರನೂ ಹೇಳ್ಬೋದು. ಹೇಗೆ? I would have told you if you had asked me before. ಹಾಗಾದರೆ ಈ ವಾಕ್ಯಗಳ ಅರ್ಥ ಏನು ಕನ್ನಡದಲ್ಲಿ? ನೀನು ನನ್ನನ್ನು ಮೊದಲೇ ಕೇಳಿದ್ದಿದ್ರೆ ನಾನು ನಿನಗೆ ಹೇಳುತ್ತಿದ್ದೆ. ಇಂಥ ವಾಕ್ಯಗಳನ್ನು ಅನೇಕ ಸಂದರ್ಭದಲ್ಲಿ ನಾವು ಕನ್ನಡದಲ್ಲಿ ಬಳಸಿರ್ತೀವಿ. ಅದನ್ನು ಇಂಗ್ಲೀಷ್ನಲ್ಲಿ ಹೀಗೆ ಹೇಳ್ಬೋದು. ಇಫ್ ಯು ಹ್ಯಾಡ್ ಆಸ್ಕ್ಡ್ ಮೀ ಬಿಫೋರ್, ಐ ವುಡ್ ಹ್ಯಾವ್ ಟೋಲ್ಡ್ ಯು. ಇಫ್ ಐ ಹ್ಯಾಡ್ ಸ್ಟಡಿಡ್ ವೆಲ್, ಐ ವುಡ್ ಹ್ಯಾವ್ ಗಾಟ್ ಗುಡ್ ಮಾರ್ಕ್ಸ್ ಇನ್ ದ ಎಕ್ಸಾಮ್. ಇಫ್ ಐ ಹ್ಯಾಡ್ ಸ್ಟಡಿಡ್ ವೆಲ್, ಐ ವುಡ್ ಹ್ಯಾವ್ ಗಾಟ್ ಗುಡ್ ಮಾರ್ಕ್ಸ್ ಇನ್ ದ ಎಕ್ಸಾಮ್. ನಾನು ಚೆನ್ನಾಗಿ ಓದಿದ್ದರೆ ಪರೀಕ್ಷೆಯಲ್ಲಿ ನನಗೆ ಒಳ್ಳೆಯ ಅಂಕ ಬರುತ್ತಿತ್ತು. ನಾನು ಚೆನ್ನಾಗಿ ಓದಿದ್ದರೆ ಪರೀಕ್ಷೆಯಲ್ಲಿ ನನಗೆ ಒಳ್ಳೆಯ ಅಂಕ ಬರುತ್ತಿತ್ತು. ಇಫ್ ದೇರ್ ಪೇರೆಂಟ್ಸ್ ಹ್ಯಾಡ್ ಬೀನ್ ಅಲೈವ್, ಹಿ ವುಡಂಟ್ ಹ್ಯಾವ್ ಬೀನ್ ಲೈಕ್ ದಿಸ್. ಇಫ್ ದೇರ್ ಪೇರೆಂಟ್ಸ್ ಹ್ಯಾಡ್ ಬೀನ್ ಅಲೈವ್, ಹಿ ವುಡಂಟ್ ಹ್ಯಾವ್ ಬೀನ್ ಲೈಕ್ ದಿಸ್. ಅವನ ತಂದೆ ತಾಯಿ ಬದುಕಿದ್ದಿದ್ದರೆ ಅವನು ಈ ರೀತಿ ಇರುತ್ತಿರಲಿಲ್ಲ. ಅವನ ತಂದೆ ತಾಯಿ ಬದುಕಿದ್ದಿದ್ದರೆ ಅವನು ಈ ರೀತಿ ಇರುತ್ತಿರಲಿಲ್ಲ. ಇಫ್ ಐ ಹ್ಯಾಡ್ ಹ್ಯಾಡ್ ಲಾಟ್ ಆಫ್ ಮನಿ, ಐ ವುಡ್ ಹ್ಯಾವ್ ಬ್ರಾಟ್ ಎ ಕಾರ್. ಇಫ್ ಐ ಹ್ಯಾಡ್ ಹ್ಯಾಡ್ ಲಾಟ್ ಆಫ್ ಮನಿ, ಐ ವುಡ್ ಹ್ಯಾವ್ ಬ್ರಾಟ್ ಎ ಕಾರ್. ನನ್ನ ಬಳಿ ಸಾಕಷ್ಟು ಹಣವಿದ್ದಿದ್ದರೆ ನಾನು ಕಾರು ತಂದಿರುತ್ತಿದ್ದೆ. ನನ್ನ ಬಳಿ ಸಾಕಷ್ಟು ಹಣವಿದ್ದಿದ್ದರೆ ನಾನು ಕಾರು ತಂದಿರುತ್ತಿದ್ದೆ. ನಾನು ಕಾರು ತಂದಿರುತ್ತಿದ್ದೆ. ಇಫ್ ಕಪಿಲ್ ದೇವ್ ಹ್ಯಾಡಂಟ್ ಚೋಸನ್ ಕ್ರಿಕೆಟ್, he would have been a football player. If Kapil Dev hadn't chosen cricket, he would have been a football player. ಕಪಿಲ್ ದೇವ್ ಕ್ರಿಕೆಟ್ ಆಯ್ಕೆ ಮಾಡದೇ ಇದ್ದಿದ್ದರೆ ಅವನು ಒಬ್ಬ ಫುಟ್ಬಾಲ್ ಆಟಗಾರನಾಗಿರುತ್ತಿದ್ದನು. ಇಫ್ ಐ ಹ್ಯಾಡಂಟ್ ಗಾನ್ ವಿತ್ ದೆಮ್, ಐ ವುಡಂಟ್ ಹ್ಯಾವ್ ಹ್ಯಾಡ್ ದಿಸ್ ಫೇಟ್. ಇಫ್ ಐ ಹ್ಯಾಡಂಟ್ ಗಾನ್ ವಿತ್ ದೆಮ್, ಐ ವುಡಂಟ್ ಹ್ಯಾವ್ ಹ್ಯಾಡ್ ದಿಸ್ ಫೇಟ್. ನಾನು ಅವರೊಂದಿಗೆ ಹೋಗದಿದ್ದರೆ ನನಗೆ ಈ ಗತಿ ಬರುತ್ತಿರಲಿಲ್ಲ. ನಾನು ಅವರೊಂದಿಗೆ ಹೋಗದಿದ್ದರೆ ನನಗೆ ಈ ಗತಿ ಬರುತ್ತಿರಲಿಲ್ಲ. ಇಫ್ ಎಲೆಕ್ಟ್ರಿಸಿಟಿ hadn't gone, we would have watched the movie. If electricity hadn't gone, we would have watched the movie. ವಿದ್ಯುತ್ ಹೋಗದೇ ಇದ್ದಿದ್ದರೆ ನಾವು ಚಲನಚಿತ್ರವನ್ನು ನೋಡುತ್ತಿದ್ದೆವು. ವಿದ್ಯುತ್ ಹೋಗದೇ ಇದ್ದಿದ್ದರೆ ನಾವು ಚಲನಚಿತ್ರವನ್ನು ನೋಡುತ್ತಿದ್ದೆವು. I would have been a bank manager now if I had been in the bank. I would have been a bank manager now if I had been in the bank. ನಾನು ಬ್ಯಾಂಕಿನಲ್ಲಿ ಇದ್ದಿದ್ದರೆ ನಾನೀಗ ಬ್ಯಾಂಕ್ ಮ್ಯಾನೇಜರ್ ಆಗಿರುತ್ತಿದ್ದೆ. ನಾನು ಬ್ಯಾಂಕಿನಲ್ಲಿ ಇದ್ದಿದ್ದರೆ ನಾನೀಗ ಬ್ಯಾಂಕ್ ಮ್ಯಾನೇಜರ್ ಆಗಿರುತ್ತಿದ್ದೆ. ಇಫ್ ಯು hadn't told him, he wouldn't have gone there. ಇಫ್ ಯು hadn't told him, he wouldn't have gone there. ನೀವು ಅವನಿಗೆ ಹೇಳದಿದ್ದರೆ
ಅವನು ಅಲ್ಲಿಗೆ ಹೋಗುತ್ತಿರಲಿಲ್ಲ. ನೀವು ಅವನಿಗೆ ಹೇಳದಿದ್ದರೆ ಅವನು ಅಲ್ಲಿಗೆ ಹೋಗುತ್ತಿರಲಿಲ್ಲ. If they hadn't arrived on time, he would have been in a jail. If they hadn't arrived on time, he would have been in jail. ಅವರು ಸರಿಯಾದ ಸಮಯಕ್ಕೆ ಬರದಿದ್ದರೆ ಅವನು ಜೈಲಿನಲ್ಲಿರುತ್ತಿದ್ದನೋ. ಅವರು ಸಮಯಕ್ಕೆ ಸರಿಯಾಗಿ ಬರದಿದ್ದರೆ ಅವನು ಜೈಲಿನಲ್ಲಿರುತ್ತಿದ್ದನೋ. If we had left in the morning, we would have been there already. If we had left in the morning, we would have been there already. ನಾವು ಬೆಳಿಗ್ಗೆ ಹೊರಟಿದ್ದರೆ ನಾವು ಈಗಾಗಲೇ ಅಲ್ಲಿರುತ್ತಿದ್ದೆವು. ನಾವು ಬೆಳಿಗ್ಗೆ ಹೊರಟಿದ್ದರೆ ನಾವು ಈಗಾಗಲೇ ಅಲ್ಲಿರುತ್ತಿದ್ದೆವು. I wouldn't have been there so long if I had known it before. I wouldn't have been so long if I had known it before. ನಾನು ಅದನ್ನು ಮೊದಲೇ ತಿಳಿದಿದ್ದರೆ ನಾನು ಅಲ್ಲಿ ಅಷ್ಟು ಹೊತ್ತು ಇರುತ್ತಿರಲಿಲ್ಲ. ನಾನು ಅದನ್ನು ಮೊದಲೇ ತಿಳಿದಿದ್ದರೆ ನಾನು ಅಲ್ಲಿ ಅಷ್ಟು ಹೊತ್ತು ಇರುತ್ತಿರಲಿಲ್ಲ. I would have brought it if you had told me before. I would have brought it if you had told me before. ನೀವು ನನಗೆ ಮೊದಲೇ ಹೇಳಿದ್ದರೆ ನಾನು ತಂದಿರುತ್ತಿದ್ದೆ. ನೀವು ನನಗೆ ಮೊದಲೇ ಹೇಳಿದ್ದರೆ ನಾನು ಅದನ್ನು ತಂದಿರುತ್ತಿದ್ದೆ. If you had told him before, he wouldn't have gone early. If you had told him before, he wouldn't have gone early. ನೀವು ಅವನಿಗೆ ಮೊದಲೇ ಹೇಳಿದ್ದರೆ ಅವನು ಬೇಗನೆ ಹೋಗುತ್ತಿರಲಿಲ್ಲ. ನೀವು ಅವನಿಗೆ ಮೊದಲೇ ಹೇಳಿದ್ದರೆ ಅವನು ಬೇಗನೆ ಹೋಗುತ್ತಿರಲಿಲ್ಲ. If you had brought mutton before, she would have prepared mutton biryani. If you had brought mutton before, she would have prepared mutton biryani. ನೀವು ಮೊದಲೇ ಮಟನ್ ತಂದಿದ್ದರೆ ಅವಳು ಮಟನ್ ಬಿರಿಯಾನಿ ತಯಾರಿಸುತ್ತಿದ್ದಳು. ನೀವು ಮೊದಲೇ ಮಾಂಸ ತಂದಿದ್ದರೆ ಅವಳು ಮಟನ್ ಬಿರಿಯಾನಿ ತಯಾರಿಸುತ್ತಿದ್ದಳು. If she had been taken to the hospital before, she wouldn't have died. If she had been taken to the hospital before, she wouldn't have died. ಅವಳನ್ನು ಮೊದಲೇ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದರೆ ಅವಳು ಸಾಯುತ್ತಿರಲಿಲ್ಲ. ಅವಳನ್ನು ಮೊದಲೇ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದರೆ ಅವಳು ಸಾಯುತ್ತಿರಲಿಲ್ಲ. If he had been taken to hospital before, he would have been alive. If he had been taken to hospital before, he would have been alive. ಅವನನ್ನು ಮೊದಲೇ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದರೆ ಅವನು ಜೀವಂತವಾಗಿರುತ್ತಿದ್ದನೋ. ಅವನನ್ನು ಆಸ್ಪತ್ರೆಗೆ ಮೊದಲೇ ಕರೆದುಕೊಂಡು ಹೋಗಿದ್ದರೆ ಅವನು ಬದುಕಿರುತ್ತಿದ್ದನೋ. If money had been given, I would have brought it. If money had been given, I would have brought it. ಹಣ ಕೊಟ್ಟಿದ್ದರೆ ನಾನು ಅದನ್ನು ತರುತ್ತಿದ್ದೆ. ಹಣ ಕೊಟ್ಟಿದ್ದರೆ ನಾನು ಅದನ್ನು ತರುತ್ತಿದ್ದೆ. If I had been told before, I would have done it. If I had been told before, I would have done it. ನನಗೆ ಮೊದಲೇ ಹೇಳಿದ್ದಿದ್ರೆ ನಾನು ಮಾಡುತ್ತಿದ್ದೆ. ನನಗೆ ಮೊದಲೇ ಹೇಳಿದ್ದಿದ್ರೆ ನಾನು ಮಾಡುತ್ತಿದ್ದೆ. If somebody had been asked, they would have told you. If somebody had been asked, they would have told you. ಯಾರನ್ನಾದರೂ ಕೇಳಿದ್ದಿದ್ರೆ ಅವರು ನಿಮಗೆ ಹೇಳುತ್ತಿದ್ದರು. ಯಾರನ್ನಾದರೂ ಕೇಳಿದ್ದಿದ್ರೆ ಅವರು ನಿಮಗೆ ಹೇಳುತ್ತಿದ್ದರು. If you had called me,
I would have come with you. If you had called me, I would have come with you. ನೀನು ನನ್ನನ್ನು ಕರೆದಿದ್ದರೆ ನಾನು ನಿನ್ನ ಜೊತೆ ಬರುತ್ತಿದ್ದೆ. ನೀನು ನನ್ನನ್ನು ಕರೆದಿದ್ದರೆ ನಾನು ನಿನ್ನ ಜೊತೆ ಬರುತ್ತಿದ್ದೆ. If they hadn't invited us, we wouldn't have gone there. If they hadn't invited us, we wouldn't have gone there. ಅವರು ನಮ್ಮನ್ನು ಆಹ್ವಾನಿಸದಿದ್ದರೆ ನಾವು ಅಲ್ಲಿಗೆ ಹೋಗುತ್ತಿರಲಿಲ್ಲ. ಅವರು ನಮ್ಮನ್ನು ಆಹ್ವಾನಿಸದಿದ್ದರೆ ನಾವು ಅಲ್ಲಿಗೆ ಹೋಗುತ್ತಿರಲಿಲ್ಲ. If they had invited us, we would have come there. If they had invited us, we would have come there. ಅವರು ನಮ್ಮನ್ನು ಆಹ್ವಾನಿಸಿದ್ದರೆ ನಾವು ಅಲ್ಲಿಗೆ ಬರುತ್ತಿದ್ದೆವು. ಅವರು ನಮ್ಮನ್ನು ಆಹ್ವಾನಿಸಿದ್ದರೆ ನಾವು ಅಲ್ಲಿಗೆ ಬರುತ್ತಿದ್ದೆವು. If it had been tied properly, it wouldn't have fallen down. If it had been tied properly, it wouldn't have fallen down. ಅದನ್ನು ಸರಿಯಾಗಿ ಕಟ್ಟಿದ್ದರೆ ಅದು ಕೆಳಗೆ ಬೀಳುತ್ತಿರಲಿಲ್ಲ. ಅದನ್ನು ಸರಿಯಾಗಿ ಕಟ್ಟಿದ್ದರೆ ಅದು ಕೆಳಗೆ ಬೀಳುತ್ತಿರಲಿಲ್ಲ. If these had been kept correctly, they wouldn't have spoiled. If these had been kept correctly, they wouldn't have spoiled. ಇವುಗಳನ್ನು ಸರಿಯಾಗಿ ಇಟ್ಟುಕೊಂಡಿದ್ದರೆ ಇವುಗಳು ಹಾಳಾಗುತ್ತಿರಲಿಲ್ಲ. ಇವುಗಳನ್ನು ಸರಿಯಾಗಿ ಇಟ್ಟುಕೊಂಡಿದ್ದರೆ ಇವುಗಳು ಹಾಳಾಗುತ್ತಿರಲಿಲ್ಲ. If you had studied well, you would have passed the exam. If you had studied well, you would have passed the exam. ನೀನು ಚೆನ್ನಾಗಿ ಓದಿದ್ದರೆ ನೀನು ಪರೀಕ್ಷೆಯಲ್ಲಿ ಉತ್ತೀರ್ಣನಾಗುತ್ತಿದ್ದೆ. ನೀನು ಚೆನ್ನಾಗಿ ಓದಿದ್ದರೆ ನೀನು ಪರೀಕ್ಷೆಯಲ್ಲಿ ಉತ್ತೀರ್ಣನಾಗುತ್ತಿದ್ದೆ. If she hadn't told this, nobody would have known. If she hadn't told this, nobody would have known. ಅವಳು ಇದನ್ನು ಹೇಳದಿದ್ದರೆ ಯಾರಿಗೂ ಇದು ತಿಳಿದಿರುತ್ತಿರಲಿಲ್ಲ. ಅವಳು ಇದನ್ನು ಹೇಳದಿದ್ದರೆ ಯಾರಿಗೂ ಇದು ತಿಳಿದಿರುತ್ತಿರಲಿಲ್ಲ. If bus hadn't come there, I would have gone on foot. If bus hadn't come there, I would have gone on foot. ಬಸ್ಸು ಅಲ್ಲಿಗೆ ಬರದೇ ಇದ್ದಿದ್ದರೆ ನಾನು ಕಾಲ್ನಡಿಗೆಯಲ್ಲಿ ಹೋಗುತ್ತಿದ್ದೆ. ಬಸ್ಸು ಅಲ್ಲಿಗೆ ಬರದೇ ಇದ್ದಿದ್ದರೆ ನಾನು ಕಾಲ್ನಡಿಗೆಯಲ್ಲಿ ಹೋಗುತ್ತಿದ್ದೆ. If she hadn't gone with him, she wouldn't have died. If she hadn't gone with him, she wouldn't have died. ಅವಳು ಅವನೊಂದಿಗೆ ಹೋಗದಿದ್ದರೆ ಅವಳು ಸಾಯುತ್ತಿರಲಿಲ್ಲ. ಅವಳು ಅವನೊಂದಿಗೆ ಹೋಗದಿದ್ದರೆ ಅವಳು ಸಾಯುತ್ತಿರಲಿಲ್ಲ. If you had gone there early, you wouldn't have missed the bus. If you had gone there early, you wouldn't have missed the bus. ನೀವು ಬೇಗನೆ ಅಲ್ಲಿಗೆ ಹೋಗಿದ್ದಿದ್ರೆ ನೀವು ಬಸ್ಸನ್ನು ತಪ್ಪಿಸಿಕೊಳ್ಳುತ್ತಿರಲಿಲ್ಲ. ನೀವು ಅಲ್ಲಿಗೆ ಬೇಗನೆ ಹೋಗಿದ್ದಿದ್ರೆ ನೀವು ಬಸ್ಸನ್ನು ತಪ್ಪಿಸಿಕೊಳ್ಳುತ್ತಿರಲಿಲ್ಲ. If I had got 1 mark more, I would have been DC. If I had got 1 mark more, I would have been DC. ನಾನು 1 ಅಂಕ ಹೆಚ್ಚು ಪಡೆದಿದ್ದರೆ ನಾನು DC ಆಗುತ್ತಿದ್ದೆ. ನಾನು 1 ಅಂಕ ಹೆಚ್ಚು ಪಡೆದಿದ್ದರೆ ನಾನು DC ಆಗುತ್ತಿದ್ದೆ. If I had got 1 vote more, I would have won in the election. If I had got 1 vote more, I would have won in the election.
ನಾನು ಒಂದು ಮತವನ್ನು ಹೆಚ್ಚು ಪಡೆದಿದ್ದರೆ ನಾನು ಚುನಾವಣೆಯಲ್ಲಿ ಗೆಲ್ಲುತ್ತಿದ್ದೆ. ನಾನು ಒಂದು ಮತವನ್ನು ಹೆಚ್ಚು ಪಡೆದಿದ್ದರೆ ನಾನು ಚುನಾವಣೆಯಲ್ಲಿ ಗೆಲ್ಲುತ್ತಿದ್ದೆ. ಮೈ ಡಿಯರ್ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ಇಫ್ ಕ್ಲಾಸ್ನ ಯಾವುದೇ ರೂಲ್ಸನ್ನು ಹೇಳೋಕ್ಕೆ ಹೋಗ್ತಾ ಇಲ್ಲ, ಅಥವಾ ವುಡ್ ಹ್ಯಾವ್ ಪ್ಲಸ್ V3 ಫಾರ್ಮನ್ನು ಹೇಗೆ ಬಳಸಬೇಕು ಅನ್ನೋದನ್ನು ಕೂಡ ಹೇಳಿಲ್ಲ. ಬದಲಾಗಿ ನಾವು ದೈನಂದಿನ ಜೀವನದಲ್ಲಿ ಬಳಸುವಂತಹ ವಾಕ್ಯಗಳ ಕೆಲವು ಪ್ರಮುಖವಾದ ವಾಕ್ಯಗಳನ್ನು ಇಲ್ಲಿ ವಿಡಿಯೋದಲ್ಲಿ ಹೇಳಿದ್ದೀನಿ. ಚೆನ್ನಾಗಿ ಈ ವಾಕ್ಯಗಳನ್ನು ಕಲ್ತ್ಕೊಳ್ಳಿ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್.